ಇದೀಗ ಬಂದಿರತಕ್ಕಂಥ ಹೊಸ ಸುದ್ದಿ ಏನಪ್ಪಾ ಅಂದ್ರೆ ರಾಜ್ಯದೊಳಗಡೆ ಇರತಕ್ಕಂಥ ಪದವಿ ಪೂರ್ವ ಕಾಲೇಜಿನ ಅತಿಥಿ ಉಪನ್ಯಾಸಕರು ಹೊಯ್ಕೊಳಕಂತಾರಂತ. ನೀವು ಅನ್ಬೋದು ಹೊಯ್ಕೊಳ್ರಿ ಹೋಳಿ ಹುಣ್ಣಿ ಬಂದೈತಿ ಅದ್ರ ಸಂಬಂಧ ಹೊಯ್ಕೊಳಕುಂತಿರಬೇಕು ಅಂತ ತಿಳ್ಕೊಂಡ್ರೆ ನಿಮ್ಗೆ ತಪ್ಪು. ಅವ್ರು ಎದ್ರ ಸಂಬಂಧ ಹೊಯ್ಕೊಳಕುಂತಾರ ಅಂತಂದ್ರೆ ಅವ್ರಿಗೆ ಜನವರಿ ಫೆಬ್ರವರಿ ತಿಂಗಳದ್ದು ಪಗಾರ ಬಂದಿಲ್ಲಂತ, ಬಣ್ಣ ಆಡಕ್ಕೆ ರೊಕ್ಕ ಇಲ್ಲಂತ, ಅದ್ರ ಸಲುವಾಗಿ ಅತಿಥಿ ಉಪನ್ಯಾಸಕರು ಹುಟ್ಟರು ಕೂಡಿ ಹೊಯ್ಕೊಳಕತ್ತಾರ. ನೀವು ಅನ್ಬೋದು ಮನೆ 2 ತಿಂಗಳದ್ದು ಏನೋ ಸರ್ಕಾರ ರಿಲೀಸ್ ಮಾಡೈತಂತಲ್ರಿ. ಸರ್ಕಾರದಿಂದ ಆದೇಶ ಜನವರಿ ಫೆಬ್ರವರಿ 2 ತಿಂಗಳದ್ದು ಗೌರವಧನ ಅಂತ ಆದೇಶ ಏನೋ ಮಾಡಿದಾರ. ಆದ್ರೆ ಜಿಲ್ಲೆಯ ಉಪನಿರ್ದೇಶಕರು ಏನು ಮಾಡಾಕತ್ತಾರ ಅಂತಂದ್ರೆ 1 ತಿಂಗಳದ್ದು ಮಾತ್ರ ಅಷ್ಟ ಅವ್ರಿಗೆ ಏನು ಅಂತಂದ್ರೆ ಗೌರವಧನವನ್ನು ಹಾಕಾಕತ್ತಾರ. ಯಾಕಂತ ಕೇಳಿದ್ರೆ ಏನೋ ಉತ್ತರ ಉತ್ತರ ಕೇಳೋದ್ರಾಗ ಏನೈತಿ ಎಲ್ಲರಿಗೂ ಗೊತ್ತಿದ್ದ ಐತಿ. ಏನು ಅಂತಂದ್ರೆ ಖಜಾನೆ ಎಲ್ಲ ಖಾಲಿ ಆಗೈತಿ, ಸರ್ಕಾರದ ಕಡೆ ರೊಕ್ಕಿಲ್ಲ. ಪಾಪ ಅವ್ರರ ಎಷ್ಟಂತ ಮೇಂಟೈನ್ ಮಾಡ್ಬೇಕ್ರಿ. ಎಲ್ಲಿ ಮನೆಯಾಗ ಖಾಲಿ ಕುಂತಿರ್ತಾರ ಅವ್ರಿಗೆ ತಿಂಗಳ 2,000 ರೂಪಾಯಿ ಹಾಕಬೇಕು. ಎಲ್ಲಾರ ಅಡ್ಡಾಡಕ್ಕೆ ಹೊಂಟ್ರು ಅಂತಂದ್ರೆ ಟಿಕೆಟಿಗೆ ರೊಕ್ಕ ಇಲ್ಲಂಗೆ ಅವ್ರಿಗೆ ಫ್ರೀ ಟಿಕೆಟ್ ಕೊಡ್ಬೇಕು, ತಿಂಗಳ ಅಕ್ಕಿ ಕೊಡ್ಬೇಕು. ಅವರೆಲ್ಲ ಆರಾಮ ಅಕ್ಕಿ ತೊಗೊಂಡು 2,000 ರೂಪಾಯಿ ತೊಗೊಂಡು ಬಸ್ನ್ಯಾಗ ಆರಾಮ್ ಅಡ್ಡಾಡ್ಕೊಂತ ಟೂರ್ ಮಾಡ್ಕೊಂತ ಎಲ್ಲ ಜಾಲಿ 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 ಅದಾರ. ಇವ್ರ ಖಜಾನೆ ಎಲ್ಲ ಖಾಲಿ 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 ಆಗ್ಬಿಟ್ಟೈತಿ. ಮೊನ್ನೆ ಬೆಳಗಾವಿ ಒಳಗೆ ನಡೆದಿರ್ತಕ್ಕಂಥ ಸುವರ್ಣಸೌಧದೊಳಗೆ ಅಲ್ಲಿ ಹೋಗಿ ಸುಮಾರು 4,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಹೊಯ್ಕೊಂಡು ಬಂದರು. ಏನಂತ ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಿರಿ, ನಮ್ಗೆ ಸೇವಾ ಭದ್ರತೆಯನ್ನು ಕೊಡ್ರಿ, ನಮ್ಗೆ ಏನು ಅಂತಂದ್ರೆ ಸೇವಾ ಹಿರಿತನದ ಮೇಲೆ ಏನು ಅಂತಂದ್ರೆ ಪರಿಗಣಿಸಿ ನಮ್ಗೆ ನೇಮಕಾತಿಗೆ ಅನುಕೂಲ ಆಗೋದು ಮಾಡಿರಿ ಅಂತ ಸಿಕ್ಕಾಪಟ್ಟಿ ಹೊಯ್ಕೊಂಡ್ರು. ಇವ್ರಿಗೆ ಯಾವುದೋ ಒಂದು ಟೆಂಟ್ ನಂಬರ್ ಕೊಟ್ಟು ಆ ಸುವರ್ಣಸೌಧದಿಂದ ಸುಮಾರು ಕಿಲೋಮೀಟರ್ ದೂರದೊಳಗೆ ಒಂದು ಕಡೆ ಕುಂದರ್ಸಿದ್ರು. ಲಾಸ್ಟ್ ಎಲ್ಲ ಅಲ್ಲಿ ಯಾವ ಮುಖ್ಯಮಂತ್ರಿಗಳನ್ನೂ ಬರಲಿಲ್ಲ, ಉಪಮುಖ್ಯಮಂತ್ರಿಗಳನ್ನೂ ಬರಲಿಲ್ಲ. ಲಾಸ್ಟ್ ಇನ್ನೇನು ಹೊತ್ತು ಮುನ್ಕೊಂಬಂದು ಇವ್ರು ಜೋಪಡಿ ಕಿತ್ಕೊಂಡು ಹೊಕ್ಕಾರ ಅನ್ನೋ ಟೈಮ್ ಒಳಗೆ ದಿನೇಶ್ ಗುಂಡೂರಾವ್ ಅವ್ರು ಬಂದು ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಹಾ ಹೂ ಅಂದು ಇವ್ರ ತುಟಿಗೆಲ್ಲ ತುಪ್ಪ ಅವ್ರಿಗೆ ಹೋಗಿಬಿಟ್ರು. ಮೊನ್ನೆ ಬಜೆಟ್ನೊಳಗೆ ಏನೋ ಇವೆಲ್ಲ ಅತಿಥಿ ಉಪನ್ಯಾಸಕರು ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಕುಂತಿದ್ವು. 15-20 ವರ್ಷ ಆಯ್ತು ಕೆಲಸ ಮಾಡಾಕುಂತಿ, ಏನು ಮೇಲಿಂದ ಆದರೂ ನಮಗೇನು ಅಂತಂದ್ರೆ ಕನಿಷ್ಠ ವೇತನ ಸಿಗ್ತೈತಿ ಅಂತಕ್ಕಂಥ ಭರವಸೆ ಒಳಗಿದ್ರು. ಅವ್ರ ಭರವಸೆ ಎಲ್ಲನೂ ಸುಳ್ಳಾಗಿ ಹೋತು. ಯಾಕಂದ್ರೆ ಇವ್ರ ಬಜೆಟ್ನೊಳಗೆ ಅವ್ರ ವೇತನವನ್ನು ಜಾಸ್ತಿ ಮಾಡಿದ್ದು ಎಷ್ಟು ಅಂತಂದ್ರೆ ಕೇವಲ 2,000 ರೂಪಾಯಿ. ಇವ್ರಿಗೆ ಕೊಡ್ತಕ್ಕಂಥ ಗೌರವಧನ ಕನಿಷ್ಠ ವೇತನನೂ ಸದ್ಯಕ್ಕೆ ಇವ್ರಿಗಿಲ್ಲ. ಇವ್ರಿಗೆ ಕಾಲೇಜಿಗೆ ಹೋಗಕ್ಕೆ ಬಸ್ ಚಾರ್ಜರ ಬೇಕಾಗಿಲ್ಲ, ಗಾಡಿ ಐತಿ ಅಂದ್ರೆ ಅದಕ್ಕೆ ಪೆಟ್ರೋಲರ ಬೇಕಾಗಿಲ್ಲ. ಪೆಟ್ರೋಲ್ ರೇಟ್ ಎಷ್ಟಾಗೈತಿ, ಇವರೆಲ್ಲ ಫ್ರೀ ಟಿಕೆಟ್ ಮಾಡಿ ಬಸ್ ಚಾರ್ಜ್ ಏರಿಸೋದಿಲ್ಲ ಅಂದ್ರೆ ಅದನ್ನೂ ಏರಿಸಿ ಕುಂತರು. ಮತ್ತು ಅವ್ರಿಗೆ ಹೋಗಕ್ಕೆ ಬಸ್ ಚಾರ್ಜಿಗೆ ರೊಕ್ಕ ಯಾರು ಕೊಡ್ತಾರ? ನೀವು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಪೇಮೆಂಟ್ ಹಾಕೋರು ಅದನ್ನು ಕರೆಕ್ಟಾಗಿ ಹಾಕೋದಿಲ್ಲ. ಹಿಂಗಾಗಿ ಪಾಪ ಅವಕ್ಕೆ ಹೊಳಿ ಹುಣ್ಣಿ ಮಾಡೋಕೆ ರೊಕ್ಕ ಇಲ್ದಂಗೆ ಆಗೈತಿ, ನಿಂತ್ಕೊಂಡು ಹೊಯ್ಕೊಳಾಕುತ್ತಾವು. ಇವರೆಲ್ಲ ಈ ರೀತಿ ಏನು ಹೋರಾಟ ಮಾಡಿದ್ರು ಇನ್ನು ವ್ಯರ್ಥನ. ಅವತ್ತು ಸುವರ್ಣಸೌಧಕ್ಕೆ ಹೋಗಿ ಏನು ಮಾಡಿದ್ರಲ್ಲ ಅದ್ರ ಕೆಲಸ ಏನೋ ಬರೋಬ್ಬರಿ ಆಗಿದ್ರೆ ಇವತ್ತು ನಮ್ಮ ವೇತನ ಏನು ಅಂತಂದ್ರೆ ಅಟ್ಲೀಸ್ಟ್ ಕನಿಷ್ಠ ವೇತನ ಆದರೂ ಸಿಗುವಂಗೆ ನಮಗೆ ಬಜೆಟ್ ಒಳಗೆ ಏನು ಅಂತಂದ್ರೆ ಘೋಷಣೆಯನ್ನು ಮಾಡ್ತಿದ್ರು, ಅದನ್ನು ಮಾಡೋಕ್ಕಾಗಿಲ್ಲ. ಇನ್ನು ಮೇಲೆ ನಾವು ಹಿಂಗೆ ಕುಂತೀವಿ ಅಂತಂದ್ರೆ ಕೆಲಸ ಆಗೋದಿಲ್ಲ. ನಾ ಈಗ ಹೇಳಾಕುಂತೇನೆ, ಸುವರ್ಣಸೌಧಕ್ಕೆ ಏನು ಹೋಗಿದ್ವಲ್ಲ ಹಂಗೆ ಸೀದಾ ನಾವು ಈ ಸಲ ಎಲ್ಲಿ ಹೋಗೋಣ ಅಂತಂದ್ರೆ ವಿಧಾನಸೌಧಕ್ಕೆ ಹೋಗೋಣ, ವಿಧಾನಸೌಧದೊಳಗೆ ಹೋಗೇ ಹೊಯ್ಕೊಳ್ಳೋನು. ನಿಮ್ಗೆ ಅನ್ನಿಸ್ಬೋದು ಏನಪ್ಪ ವಿಧಾನಸೌಧದೊಳಗೆ ಹೋಗಿ ಹೊಯ್ಕೊಳ್ಳೋಣ ಹಾಕೊಂತಾರ, ಇವ್ರೇನು ಮಾತಾಡಕೊಂತಾರ ಅಂತ ಅನ್ನಿಸ್ಬೋದು. ರಗಡ ಮಂದಿ ಅಲ್ಲೇ ಕಾಲು ಮರ್ತ್ಕೊಂಡು ಹೊಡೆದಾಡ್ಕೊಂಡು ಅಂಗಿ ಹರ್ಕೊಂಡು ಎಲ್ಲ ಮಾಡ್ಯಾರ. ಅಂಥದ್ರೊಳಗೆ ನಮ್ಮ ದುಡ್ದಿದ್ದು ಪಗಾರ ನಮಗೆ ಕೊಡ್ರಿ ಅಂತೇಳಿ ನಾವು ಹೊಯ್ಕೋದ್ರೊಳಗೆ ಏನೂ ತಪ್ಪಿಲ್ಲ. ಇನ್ನು ಮೇಲಿದ್ದ ನಾವು ಕ್ಲಾಸ್ ರೂಮ್ ಒಳಗೆ ಕ್ಲಾಸ್ ತೊಗೊಳ್ಳೋದು ಬೇಡ, ಅಲ್ಲೇ ವಿಧಾನಸೌಧದೊಳಗೆ ಹೋಗೇ ಕ್ಲಾಸ್ ತೊಗೋನು. ಅಲ್ಲಿ ಯಾರಿಗೆ ತೊಗೋನು ಕ್ಲಾಸು ಅಂತಂದ್ರೆ CMಗೆ ತೊಗೋನು, DCMಗೆ ತೊಗೋನು. ಅಲ್ರಿ ನಮ್ಮ ಹುದ್ದೆನ ಏನು ಅಂತಂದ್ರೆ ಕ್ಲಾಸ್ ತೊಗೊಳೋದೈತಿ, ಪಾಠ ಮಾಡೋದೈತಿ, ಎಂತೆಂಥವ್ರಿಗೆ ಪಾಠ ಮಾಡ್ತೀವಂತ. ಇವ್ರಿಗೆ ಪಾಠ ಮಾಡೋಕೆ ಏನಾಗೈತಿ, ಒಂದು ಸಲ ಹೋಗಿ ನಾವು ಸೀದಾ ಏನು ಅಂತಂದ್ರೆ ಇನ್ನು ಮೇಲಿದ್ದ ಇವ್ರಿಗೆ ಕ್ಲಾಸ್ ತೊಗೊಂಡ್ರೆ ಏನಾಕೈತಿ ಅಂತಂದ್ರೆ ಬರೋಬ್ಬರಿ ಆಕೈತಿ. ಇಲ್ಲ ಅಂದ್ರೆ ಈ ಜೀವನದೊಳಗೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಏನೋ 4 ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಒಳ್ಳೆಯ ಹುದ್ದೆ, ಪವಿತ್ರವಾಗಿರ್ತಕ್ಕಂಥ ಹುದ್ದೆ ಅಂತೇಳಿ ಈ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು 18-20 ವರ್ಷಗಳಿಂದ ಇವತ್ತೆಲ್ಲ ನಾಳೆ ಪೇಮೆಂಟ್ ಜಾಸ್ತಿ ಆದೀತು, ಇವತ್ತೆಲ್ಲ ನಾಳೆ ನಮ್ಮದು ಗೌರ್ಮೆಂಟ್ ಆದೀತು ಅಂತಕ್ಕಂಥ ಭರವಸೆ ಒಳಗೆ ನಾವು ಹಿಂಗೆ ಹೊಂಟೇವಿ ಅಂತಂದ್ರೆ ನಾವು ಹಿಂಗೆ ಮುದುಕರಾಗಿ ಹೋದರೂ ಸಹಿತ ಏನು ಅಂತಂದ್ರೆ ನಮ್ಮನ್ನು ಯಾರೂ
ಮಾತಾಡ್ಸಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿ ನಮ್ಮ ಚಳವಳಿಯ ಒಂದು ಸ್ವರೂಪವನ್ನು ನಾವು ಬದಲಿ ಮಾಡಬೇಕಾಗೈತಿ. ಇನ್ಮೇಲಿದ್ದ ನಾವು ಅತಿಥಿ ಉಪನ್ಯಾಸಕರ ಹೊಯ್ಕೊಳ್ಳೋ ಚಳವಳಿ ಅಂತ ಮಾಡೋಣ. ವಿಧಾನಸೌಧದೊಳಗೆ ಹೊಯ್ಕೊಳ್ಳೋಣ. ಯಾರ್ಯಾರು ಅತಿಥಿ ಉಪನ್ಯಾಸಕರದಿರಿ ದಯವಿಟ್ಟು ಈ ವಿಡಿಯೋ ಏನೈತಿ ಎಲ್ಲ ಕಡೆ ಶೇರ್ ಮಾಡಿರಿ. ಇದು ಕಾಮಿಡಿ ಮಾಡ್ತಕ್ಕಂಥ ಸಂದರ್ಭ ಅಲ್ಲ, ಇದು ನಚ್ಚಾಟ್ಗಿ ಮಾಡ್ತಕ್ಕಂಥ ಸಂದರ್ಭ ಅಲ್ಲ. ಇದೇನು ಅಂತಂದ್ರೆ ಭಾಳಷ್ಟು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವತ್ತು ನಾಗರಿಕ ಸಮಾಜನೂ ಕೂಡ ಈ ಪರಿಸ್ಥಿತಿಯನ್ನು ನೋಡಿ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಯಾಕಂತ ಕೇಳಿದ್ರೆ ಒಂದು ಮರ್ಡರ್ ಮಾಡಿ ಒಳಗೆ ಹೋಗಿ ಜೈಲಿನೊಳಗೆ ಕುಂತಾನ ಅಂದರೂ ಸಹಿತ ನಾವು ತಗೊಳ್ತಕ್ಕಂಥ ಗೌರವಧನ ಏನೈತಿಲ್ಲ, ಅವನ ಪೇಮೆಂಟ್ ಏನೈತಿಲ್ಲ, ಈ ಅತಿಥಿ ಉಪನ್ಯಾಸಕರಿಗಿಂತಲೂ ಜಾಸ್ತಿ ಐತಿ. ಇಂಥದ್ರೊಳಗೆ ಅತಿಥಿ ಉಪನ್ಯಾಸಕರು ಎಂಥ ಸಂದರ್ಭದೊಳಗೆ ಬದುಕ್ತಾ ಇರ್ತಾರ ಅಂತಕ್ಕಂಥದ್ದೇನು ಅಂತಂದ್ರೆ ಸಮಾಜಕ್ಕೆ ಒಂದು ಸ್ವಲ್ಪ ಅರಿವಾಗಲಿ. ಯಾಕಂದ್ರೆ ಆ ಅತಿಥಿ ಉಪನ್ಯಾಸಕರು ಕಲಿಸ್ತಕ್ಕಂಥದ್ದು ಇದೇ ಸಮಾಜದೊಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡ್ತಾರೆ. ರಾಜ್ಯದೊಳಗಡೆ ಇರ್ತಕ್ಕಂಥ ಕಾಲೇಜುಗಳ ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ ಭೋಪಾಲು ಕಾಲೇಜುಗಳು ಯಾರ ಮೇಲೆ ಡಿಪೆಂಡ್ ಅದಾವು ಅಂತಂದ್ರೆ ಅತಿಥಿ ಉಪನ್ಯಾಸಕರ ಮೇಲೆ ಏನು ಅಂತಂದ್ರೆ ಡಿಪೆಂಡ್ ಅದಾವು. ಯಾಕಂತ ಕೇಳಿದ್ರೆ ಅಲ್ಲಿ ಪೂರ್ಣಾವಧಿ ಉಪನ್ಯಾಸಕರು ಒಬ್ಬರು ಇಬ್ಬರು ಇದ್ರೆ 8-10 ಜನ ಏನದಾರ ಅಂತಂದ್ರೆ ಈ ಒಂದು ಅತಿಥಿ ಉಪನ್ಯಾಸಕರದಾರ ಇಂಥ ಒಂದು ಕಷ್ಟದೊಳಗೆ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ದಯವಿಟ್ಟು ನೀವು ಎಂತೆಂಥದೋ ವಿಡಿಯೋ ವೈರಲ್ ಮಾಡ್ತೀರಿ, ಏನೇನೋ ಹಾಕ್ತೀರಿ, ಏನೇನೋ ಮಾಡ್ತೀರಿ, ಆದ್ರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಇದರೊಳಗೆ ಹೇಳ್ಕೊಂಡಿದ್ದೀವಿ. ದಯವಿಟ್ಟು ಈ ವಿಡಿಯೋವನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮುಟ್ಟುವರೆಗೂ ಏನು ಮಾಡಿರಿ ಅಂತಂದ್ರೆ ಶೇರ್ ಮಾಡಿರಿ. ಇಂಥ ವಿಡಿಯೋಗಳಿಗಾಗಿ ಏನು ಅಂತಂದ್ರೆ ಕನ್ನಡಿಗ ಹನುಮಂತಗೌಡ್ರು ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬಾರ್ರಿ ಅತಿಥಿ ಉಪನ್ಯಾಸಕರ ನಾವೆಲ್ಲರೂ ಏನು ಮಾಡೋಣ ಅಂತಂದ್ರೆ ಹೊಯ್ಕೊಳ್ಳೋನು ಎಲ್ಲಿ ಮಟ್ಟ ಹೊಯ್ಕೊಳ್ಳೋನು ಅಂತಂದ್ರೆ ನಮ್ಮ ಗೌರವಧನ ಹೆಚ್ಚಿಗೆ ಆಗೋ ಮಟ್ಟ ಹೊಯ್ಕೊಳ್ಳೋನು, ನಮಗೆ ಸೇವಾ ಭದ್ರತೆ ಕೊಡು ಮಟ್ಟ ಹೊಯ್ಕೊಳ್ಳೋನು, ನಮಗೇನು ಅಂತಂದ್ರೆ ನೇಮಕಾತಿ ಒಳಗೆ ನಮಗೇನು ಅಂತಂದ್ರೆ ಪ್ರಾಶಸ್ತ್ಯವನ್ನು ನೀಡು ಮಟ್ಟ ಹೊಯ್ಕೊಳ್ಳೋನು. ಒಟ್ಟು ಹೊಯ್ಕೊಳ್ಳೋದು. ಧನ್ಯವಾದ.